ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ವೆಯ್ಟ್ ಲಾಸ್ ಮಾಡೋದಕ್ಕಾಗಿರ್ಬೋದು, ಇರೋ ವೆಯ್ಟ್ನ ಹಾಗೆ ಮೇಂಟೈನ್ ಮಾಡೋದಕ್ಕಾಗಿರ್ಬೋದು, ಏನೆಲ್ಲ ಫುಡ್ ಮತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಅಷ್ಟೇ ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿರೋ ಐಟಮ್ನ ನಿಮ್ಮ ಜೊತೆ ಶೇರ್ ಮಾಡಿದಾಗ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಮೊದಲನೇದಾಗಿ ನಾವು ಹೀಗಿರೋ ಎನ್ವೈರ್ನಮೆಂಟಲ್ಲಿ ಒಂದು ಫಿಸಿಕಲ್ ವರ್ಕ್ ಅನ್ನೋದೇ ಇಲ್ಲ. ಫಸ್ಟ್ ಅಂತಂದರೆ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಮತ್ತು ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿದ್ರು. ಫಿಸಿಕಲ್ ವರ್ಕ್ ತುಂಬಾ ಇತ್ತು. ಈಗ ಸಾಫ್ಟ್ವೇರ್ ಕೆಲಸ, ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಊಟ ಮಾಡಿದ್ದಾದಮೇಲೆ ಒಂದು ಪರ್ಟಿಕ್ಯುಲರ್ ವಾಕ್ ಇಲ್ಲ, ಮತ್ತು ತಿನ್ನೋದು, ಕೂತ್ಕೊಳ್ಳೋದು, ಕೆಲಸ ಮಾಡೋದು, ಮತ್ತು ಟಯರ್ಡ್ ಆಗುತ್ತೆ, ನಿದ್ದೆ ಮಾಡೋದು, ಇದೇ ರೀತಿಯೇ ಇದೆ ಅಲ್ವಾ ಲೈಫ್ ಸ್ಟೈಲು ಮ್ಯಾಕ್ಸಿಮಮ್ಮು. ಸ್ವಲ್ಪ ಜನಕ್ಕೆ ಮಾತ್ರ ಈ ವಿಷಯ ಗೊತ್ತು, ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಸೊ ಯಾವ್ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅನ್ನೋ ವಿಷಯ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಕೆಲವೊಂದು ಐಟಮ್ಸ್ನ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ. ಅದನ್ನೆಲ್ಲ ನಿಮಗೆ ನಾನಿವತ್ತು ತೋರಿಸ್ತಾ ಹೋಗ್ತೀನಿ ಏನೇನು ಅಂತ ಹೇಳಿ. ಆ್ಯಕ್ಚುಲಿ ಈಗ ಮಾರ್ಕೆಟಲ್ಲಿ ಸೀಡ್ಸ್ ಅಂತ ಬಂದಿದೆ, ಓಕೆನಾ. ಸೀಡ್ಸ್ ವೆರೈಟೀಸ್ ಬಾಡಿ ಬಂದು ಕರೆಕ್ಟಾಗಿ ವೆಯ್ಟ್ ಆ್ಯಂಡ್ ಹೆಲ್ದಿ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಥರ ಸೀಡ್ಸ್ ಎಲ್ಲ ಬಂದಿದೆ. ನಾನು ತೊಗೊತಾ ಇದ್ದೀನಿ. ಇದನ್ನು ನಾನು ಇಲ್ಲಾದರೂ 1 ಇಯರ್ 1.5 ಇಯರಿಂದ ತೊಗೊತಾ ಇದ್ದೀನಿ. ಇದನ್ನು ತೊಗೊಂಡಾಗ ಹೆಲ್ದಿಯಾಗಿರ್ತೀವಿ, ಮತ್ತು ಸ್ಕಿನ್ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗುತ್ತೆ. ಪ್ರೀವಿಯಸ್ ಆಗಿ ನನ್ನ ಸ್ಕಿನ್ನಲ್ಲೆಲ್ಲ ತುಂಬಾ ದೊಡ್ಡ ಪಿಂಪಲ್ಸ್ ಬರ್ತಿತ್ತು, ಮತ್ತು ಹೇರ್ ಫಾಲ್ ತುಂಬಾ ಆಗ್ತಿತ್ತು. ಬಾಡಿ ಒಂಥರ ಸ್ಟಿಫ್ನೆಸ್ ಇರ್ತಾಯಿತ್ತು, ಕಂಫರ್ಟಬಲ್ ಇರ್ತಾ ಇರಲಿಲ್ಲ. ಇದೆಲ್ಲ ತೊಗೊಂಡಿದ್ದಾದಮೇಲೆ ಒಂದು ಸ್ವಲ್ಪ ನಾನು ಕಂಫರ್ಟಬಲಾಗಿ ಫೀಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಇದೆಲ್ಲ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರನೇ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಪರ್ಟಿಕ್ಯುಲರ್ ಇದೇ ಬ್ರ್ಯಾಂಡ್ನ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಗೆ ಇಷ್ಟ ಆಗೋ ಬ್ರ್ಯಾಂಡ್ನ ನೀವು ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ಫಾರ್ಮ್ಲಿ ಅನ್ನೋ ಬ್ರ್ಯಾಂಡ್ನ ಯೂಸ್ ಮಾಡ್ತೀನಿ. ಸೊ ಇದು ಬಂದು ಪಂಪ್ಕಿನ್ ಸೀಡ್, ಕುಂಬಳಕಾಯಿ ಬೀಜ ಅಂತಾರಲ್ಲ, ಸೊ ಅದು. ಇದನ್ನು ಒಂದು 200 ಗ್ರಾಮ್ಸ್ ಎಲ್ಲ ನಾನು 200 ಗ್ರಾಮ್ಸ್ನ ತೊಗೊಂಡು ಅದನ್ನು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಬೆರೆಸಿ ಲೈಟಾಗಿ ಸಾಟೆ ಮಾಡ್ತೀನಿ, ಒಂದು ಸ್ವಲ್ಪ ಹುರ್ಕೋತೀನಿ. ಅದಾಗಿದ್ದಾದಮೇಲೆ ಒಂದು ಬಾಕ್ಸಲ್ಲಿ ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನನಗೆ 200 ಗ್ರಾಮ್ಸು 1.5 ಮಂತ್ಸ್ ಟು 2 ಮಂತ್ಸ್ ತನಕ ಬರುತ್ತೆ. ಪಾಪು ಅಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ಸೊ ಅದಕ್ಕೆ ಗಲಾಟೆ ಮಾಡ್ತಾ ಇದ್ದಾನೆ. ನಾಯ್ಸ್ ಬಂದರೆ ಅವಾಯ್ಡ್ ಮಾಡಿ. ಸ್ವಲ್ಪ ಹೊರಗಡೆ ಹೋಗಬೇಕು, ಅದಕ್ಕೆ ರೆಡಿ ಆಗಿದ್ದೆ, ವಿಡಿಯೋನು ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಪಂಪ್ಕಿನ್ ಸೀಡು ಮತ್ತು ವಾಟರ್ ಮಿಲನ್ ಸೀಡ್ ಕೂಡ ತೊಗೋಬೋದು. ನನಗೆ ವಾಟರ್ ಮಿಲನ್ ಸೀಡ್ ಬಂದು ಔಟ್ ಆಫ್ ಸ್ಟಾಕ್ ಆಗಿತ್ತು. ವಾಟರ್ ಮಿಲನ್ನ ಏನಂತಾರೆ ಏನಂತಾರಪ್ಪು? ವಾಟರ್ ಮಿಲನ್ ಏನಂತಾರೆ ಕನ್ನಡದಲ್ಲಿ? ಕಲ್ಲಂಗರಿ ತಾನೇ, ಕಲ್ಲಂಗರಿ ಬೀಜ, ಅದನ್ನು ಕೂಡ ತೊಗೋಬೋದು. ಹಾಗೆ ಫ್ಲೇಕ್ ಸೀಡು, ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ನಿಮ್ಮ ಪಾಕೆಟ್ ಮೇಲೇ ಹಾಕಿರುತ್ತೆ ಎನರ್ಜಿ ಬೂಸ್ಟರ್ ಅಂತ ಹೇಳಿ. ಮತ್ತು ಇದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಅನ್ನೋದನ್ನು ನಮಗೆ ತೋರಿಸ್ಬಿಡ್ತಾರೆ. ನಮಗೆ ಪ್ರೋಟೀನ್ ಬಾಡಿಗೆ ತುಂಬಾ ಮುಖ್ಯ. ಈ ಸೀಡ್ಸ್ ಬಿಟ್ಟು ಕೆಲವೊಂದು ಅದರ್ ಪ್ರೋಟೀನ್ಸು ನಾವು ತೊಗೊಬೇಕು. ಅದನ್ನು ಏನೇನು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನಾನು ಇಲ್ಲಿ ಡೇಟ್ಸ್ನ ತೊಗೊಂಡಿದ್ದೀನಿ. ನನಗೆ ಫಾರ್ಮ್ಲಿ ಬ್ರ್ಯಾಂಡಲ್ಲಿ ಡೇಟ್ಸ್ ಸಿಗಲಿಲ್ಲ. ಇಲ್ಲಿ ನಟರಾಜ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡಲ್ಲಿ ನಾನು ಡೇಟ್ಸ್ನ ತೊಗೊಂಡಿದ್ದೀನಿ. ಡೇಟ್ಸ್ ಬಂದು ತುಂಬಾ ಒಳ್ಳೆಯದು. ಒಂದು ದಿನಕ್ಕೆ 2 ಆದರೂ ತಿನ್ನಿ ಮಾರ್ನಿಂಗು, ತುಂಬಾ ಒಳ್ಳೆಯದು. ಹಾಗೆ ಇದು ಚಿಯಾ ಸೀಡ್ಸು, ಇದು ಖಾಲಿ ಆಗ್ತಾ ಬರ್ತಾ ಇದೆ ಪಾಕೆಟು. ಇದು ಚಿಯಾ ಸೀಡ್ಸ್ ತುಂಬ ಚೆನ್ನಾಗಿ ಗೊತ್ತೇ ಇರುತ್ತೆ. ಇದನ್ನು ನೀರಲ್ಲಿ ಹಾಕಿ ಊರಾಕಿ ಅದಾದಮೇಲೆ ತಿನ್ನೋವಂಥದ್ದು. ನೀರು ಜೊತೆನೇ ಕುಡಿತೀವಲ್ಲ, ನೀರಲ್ಲೇ ಅದು ಮಿಕ್ಸ್ ಆಗಿರುತ್ತೆ, ಅದನ್ನ ಹಂಗೆ ಕುಡಿಬೋದು. ಅದು ಕುಡಿದಾಗ ಏನಾಗುತ್ತೆ ಅಂತಂದರೆ ಜಾಸ್ತಿ ಹೊಟ್ಟೆಶಿ ಆಗಲ್ಲ, ಬ್ಯಾಲೆನ್ಸ್ ಮಾಡ್ಬೋದು. ನಾವು ಫುಡ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಚಿಯಾ ಸೀಡು. ಅದಾದಮೇಲೆ ಸನ್ಫ್ಲವರ್ ಸೀಡು. ಸನ್ಫ್ಲವರ್ ಅಂದರೆ ಗೊತ್ತಲ್ಲ, ಸೂರ್ಯಕಾಂತಿ ಉಗುರು ಬೀಜ. ಈಗೆಲ್ಲ ತುಂಬ ಜನ ನೋಡಿರ್ತೀರ, ಲೈಕ್ ರೀಲ್ಸ್ ಆ್ಯಂಡ್ ಯೂಟ್ಯೂಬ್ ವಿಡಿಯೋಸಲ್ಲೆಲ್ಲ ಸನ್ಫ್ಲವರ್ ಸೀಡ್ ಬಂದು ತುಂಬಾ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆ ಗುಡ್ ಹೆಲ್ತ್ಗೆ ಅನ್ನೋದನ್ನು. ಸೊ ಇಷ್ಟು ಸೀಡ್ಸ್ನ ನಾನೀಗ ಬೈ ಮಾಡಿದ್ದೀನಿ. ವಾಟರ್ ಮಿಲನ್ ಸೀಡ್ ಒಂದು ಬೈ ಮಾಡಲಿಲ್ಲ. ನೀವು ಇಷ್ಟನ್ನ ಬೈ ಮಾಡಿಕೊಂಡ್ರೆ ಸಾಕು ಅಂತ ಅನ್ಕೋತೀನಿ ನಾನು. ಸೊ ದಿಸ್ ಇಸ್ ಮೈ ಸಜೆಷನ್ ಪರ್ಸ್ನಲಿ. ಹಾಗೆ ನೀವು ನಾನಿಲ್ಲಿ ಹಾಕ್ತೀನಿ ಏನೇನು ಡ್ರೈ ಫ್ರೂಟ್ಸು ಅಂತ ಹೇಳಿ. ನೀವು ಆ ಡ್ರೈ ಫ್ರೂಟ್ಸ್ನ ಕೂಡ ತೊಗೋಬೋದು. ಇದನ್ನೆಲ್ಲ ನೀವು ರೋಸ್ಟ್ ಮಾಡಿ ಇಟ್ಕೊಂಡಾಗ ಡೈಲಿ 1 ಸ್ಪೂನ್ ಆರ್ 2 ಸ್ಪೂನ್, ಟೇಬಲ್ ಸ್ಪೂನ್ ಇರುತ್ತಲ್ಲ, ಸೊ ಅಷ್ಟನ್ನ ತೊಗೊಂಡು 1-2 ಡೇಟ್ಸು, ಮತ್ತು ನಾನೀಗ ತೋರಿಸಿದ್ದೀನಲ್ಲ ಇಲ್ಲಿ ಡ್ರೈ ಫ್ರೂಟ್ಸು, ಆ ಡ್ರೈ ಫ್ರೂಟ್ಸಲ್ಲಿ 2 ತೊಗೊಂಡ್ರೆ ಸಾಕಾಗುತ್ತೆ. ಅಂಜೂರ ತೊಗೊಳ್ಳಿ,
ಮತ್ತು ಪಿಸ್ತಾಶ್ಯೂ, ಕ್ಯಾಶ್ಯೂ, ಗ್ರೇಪ್ಸ್ ಇದೆಲ್ಲ ಟೂ ತೊಗೊಂಡ್ರೆ ಸಾಕಾಗುತ್ತೆ. ಇದೇ ನಮಗೆ ಮಾರ್ನಿಂಗ್ ಟಿಫನ್ಗೆ ಸಾಕಾಗೋಗುತ್ತೆ. ಸೊ ನಿಮಗೆ ರಾ ಆಗಿ ತಿನ್ನೋಕೆ ಆಗಲ್ಲ ಅಂತಂದರೆ ನೀವು ಇದನ್ನು ಎರಡೆರಡೆಲ್ಲ ಹಾಕಿ ನೈಟೇ ಹಾಕಿಬಿಟ್ಟು ಸೀಡ್ಸ್ನ ಬಿಟ್ಟು, ನಾನು ಏನೇ ಡ್ರೈ ಫ್ರೂಟ್ಸ್ ತೋರಿಸಿದ್ದೀನಿ ನಿಮಗೆ, ಆ ಡ್ರೈ ಫ್ರೂಟ್ಸನ್ನೆಲ್ಲ ನೀವು ಒಂದು ಬೌಲಲ್ಲಿ ನೈಟೇ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಮಿಕ್ಸಿಗೆ ಹಾಕ್ಕೊಂಡು ನೀವು ಅದನ್ನು ಒಂದು ಮಿಲ್ಕ್ ಶೇಕ್ ಥರ ಕುಡಿಬೋದು. ಸೊ ಈ ಡ್ರೈ ಫ್ರೂಟ್ಸ್ ಎಲ್ಲ ಏನು ತೋರಿಸ್ತಿದ್ದೀನಿ ಅದನ್ನು ನೀವು ನೈಟು ಒಂದು ಬೌಲಲ್ಲಿ ನೀರು ಹಾಕಿ ಹಾಕಿಬಿಡಿ. ಹಾಕಿದಾದ್ಮೇಲೆ ಮಾರ್ನಿಂಗ್ ಎದ್ದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಮಿಲ್ಕ್ ಶೇಕ್ ರೀತಿಯೂ ಕುಡಿಬೋದು. ಅದೂ ಅಷ್ಟೇ ಮಾರ್ನಿಂಗ್ ಟಿಫನ್ಗೆ ಅಷ್ಟೇ ತೊಗೊಬೇಕು ನೀವು. ಲೈಕ್ ಇಡ್ಲಿ, ದೋಸೆ ಅದನ್ನೆಲ್ಲ ಫುಲ್ ಅವಾಯ್ಡ್ ಮಾಡಿಬಿಟ್ಟು ಇದನ್ನು ಮಾತ್ರ ತೊಗೊಂಡಾಗ ನಿಮ್ಮ ಬಾಡಿ ವೆಯ್ಟ್ ಏನಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಿರ್ಬೋದು ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ನಾನು ಹೇಳ್ಬಿಡ್ತೀನಿ, ಈ ಸೀಡ್ಸ್ ಎಲ್ಲ ನಮಗೆ ಒಂದೊಂದು ಪ್ರಮಾಣ ಅಂತ ಇರುತ್ತೆ, ಅಷ್ಟು ಮಾತ್ರನೇ ನಾವು ತೊಗೊಬೇಕು. ಜಾಸ್ತಿ ತೊಗೊಂಡಾಗ ವೆಯ್ಟ್ ಗೇನು ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಬೇಕು. ಖಂಡಿತ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನು ಅಷ್ಟೇ ನನ್ನ ವೆಯ್ಟ್ ಲಾಸ್ ಜರ್ನಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾರಾದರೂ ಓಕೆ ತೋರಿಸಿ ಅಂತಂದರೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು 8 kgs ತನಕ ರೆಡ್ಯೂಸ್ ಮಾಡಿದ್ದೀನಿ. ಈಗ 2.5 monthsಲ್ಲಿ 8 kgs ತನಕ ರೆಡ್ಯೂಸ್ ಮಾಡಿದ್ದೀನಿ. ಸೊ ನೀವು ಬೇಕು ಅಂತ ಕೇಳಿದ್ರೆ ನಾನು ವಿಡಿಯೋನ ಪೋಸ್ಟ್ ಮಾಡ್ತೀನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಇದನ್ನೆಲ್ಲ ತೊಗೊಳ್ಳೋದು ಬಿಟ್ಟು ಇನ್ನೂ ಲೈಕ್ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಯೋಗ ಮಾಡೋದು ನಿಮ್ಗೆ ಟೈಮ್ ಇದ್ದರೆ 1 ಡೇಗೆ 10 minutes or 20 minutes ಮಾಡಿ. ಅದು ಅಷ್ಟೇ ತುಂಬಾ ಮೈಂಡ್ ಕಂಟ್ರೋಲ್ ಮಾಡುತ್ತೆ, ತುಂಬಾ ಹೆಲ್ದಿ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಇದು ಬಿಟ್ಟು ಪ್ರೋಟೀನ್ಸ್ ನಾವೇನೇನು ತೊಗೊಬೋದು ಅಂದರೆ ಡೈಲಿ ಒಂದು ಎಗ್ನ ತೊಗೊಳ್ಳಿ. ಪ್ರೋಟೀನ್ಗೆ ಎಗ್ ಬಂದು ತುಂಬಾ ಒಳ್ಳೆಯದು. ತುಂಬ ಜನ ನಾನು ಎಗ್ ತಿನ್ನಲ್ಲ ಅಂತ ಹೇಳ್ತಾರೆ. ಸೊ ಅದು ತುಂಬಾ ತಪ್ಪು. ನೀವು ಎಗ್ ತೊಗೋಬೇಕು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರು ಅಷ್ಟೇ ಡೈಲಿ ಒಂದು ಎಗ್ ಕೊಡಿ ಅಂತ ನಾನು ಹೇಳ್ತೀನಿ ನಿಮಗೆ. ಹಾಗೆ ನೀವು ಫೈಬರ್ ಕಂಟೆಂಟ್ಗಾಗಿ ಸೊಪ್ಪುಗಳನ್ನು ಜಾಸ್ತಿ ತಿನ್ನಬೇಕಾಗತ್ತೆ, ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು, ಫ್ರೂಟ್ಸ್ನ ಜಾಸ್ತಿ ತಿನ್ನಬೇಕು. ಈಗ ನಮಗೇನಾದರೂ ಒಂಥರ ಕ್ರೇವಿಂಗ್ಸ್ ಆಯಿತು ಅಂತಲೇ ಗೋಬಿ ಮಂಚೂರಿ, ಪಾನಿಪುರಿ ಅಂತ ಹೋಗ್ತೀವಿ. ಅದಿಲ್ಲ ಅಂತಂದ್ರು ಲೈಕ್ 50 rupees ಈಗಿರೋ ರೇಟ್ಗೆ ಬಂದು ಹೇಳೋಕ್ಕೋದ್ರೆ 50 rupees 100 rupees ತನಕ ಇದೆ ಅಲ್ವಾ. ಸೊ ಅದೇ 50 rupeesಗೆ 100 rupeesಗೆ ನಿಮಗೆ ಫ್ರೂಟ್ಸೇ ಸಿಗುತ್ತೆ. ಆ ಕ್ರೇವಿಂಗ್ಸ್ನ ಜಂಕ್ ಫುಡ್ ಮೇಲೆ ಹಾಕೋಬಂದು ನೀವು ಫ್ರೂಟ್ಸ್ ಮೇಲೆ ಹಾಕ್ಬೋದು. ನಾನು ತಿನ್ನಲ್ವಾ ಅಂತ ಕೇಳಬೇಡಿ, ನಾನು ತಿಂತೀನಿ. ಲೈಕ್ ಮಂತ್ಲಿ ಒನ್ಸ್ ಆರ್ 2 monthsಗೆ ಒಂದು ಸರಿ ತಿಂತೀನಿ. ಫಸ್ಟೆಲ್ಲ ತುಂಬಾ ಜಂಕ್ ತಿಂತಿದ್ದೆ, ಬಟ್ ಅದು ಬೇಡ ಅಂತ ಇವಾಗ ಅಂದ್ಕೊಂಡು ಸೈಡಿಗೆ ಹಾಕಿದ್ದೀನಿ. ಈಗ ನಾನು ಹೆಲ್ತಿ ಫ್ಯಾಕ್ಟರ್ ಕಡೆ ತುಂಬಾ ಗಮನನ ಕೊಡ್ತಾ ಇದ್ದೀನಿ. ಸೊ ಫ್ರೂಟ್ಸ್ ತೊಗೊಳ್ಳಿ, ಚೆನ್ನಾಗಿ ಫ್ರೂಟ್ಸ್ ತಿನ್ನಿ. ಈಗ ತುಂಬ ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲ ಬಂದಿದೆ. ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಹೇಳಿ ಚೆರಿ ತುಂಬ ಸಿಗುತ್ತೆ ಈಗ ಎಲ್ಲ ಕಡೆನೂ. ಈ ರೀತಿ ಫ್ರೂಟ್ಸು ಡ್ರ್ಯಾಗನ್ ಫ್ರೂಟ್ಸ್ ಆಗಿರ್ಬೋದು, ಬಟರ್ ಫ್ರೂಟ್ ಅಂದರೆ ಅವಕಾಡೋ, ಇದೆಲ್ಲ ತುಂಬ ಜಾಗದಲ್ಲಿ ಈಗ ಸಿಗುತ್ತೆ. ಸೊ ನೀವು ಅಷ್ಟೇ ಟ್ರೈ ಮಾಡಿ, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ಸೊಪ್ಪುಗಳು ನಾನೇ ಸೊಪ್ಪು ತಿಂತಿರಲಿಲ್ಲ, ಬಟ್ ಇವಾಗ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊಪ್ಪು ತಿನ್ನೋದನ್ನು. ಸೊ ಸೊಪ್ಪು ತಿನ್ನಿ. ಮತ್ತು ನಿಮ್ಮ ನೈಟ್ ಟೈಮ್ ಬಂದು ಆದಷ್ಟು 7 o'clock ಒಳಗಡೆ ಊಟ ಮಾಡೋಕ್ಕೆ ಟ್ರೈ ಮಾಡಿ. 7 o'clock ಮೇಲೆ ಊಟ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿನ್ನೋ ರೀತಿ ಇರುತ್ತೆ. ಆವಾಗ ಏನಾಗುತ್ತೆ, ಸರಿಯಾಗಿ ಡೈಜೆಷನ್ ಆಗಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ವೆಯ್ಟ್ ಗೇನ್ ಆಗೋಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ ಅದು. ಸೊ ನೈಟ್ ಟೈಮ್ ರೈಸ್ ತೊಗೊಳ್ಳೋದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳಿ. ಇದನ್ನೆಲ್ಲ ನೀವು ಫಾಲೋ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ನು ಅಷ್ಟೇ ತುಂಬಾ ಕ್ಲಿಯರ್ ಆಗುತ್ತೆ. ಹಾಗೆ ಹೇರ್ಸ್ ಅಷ್ಟೇ ನಾನು ತೋರಿಸ್ತೀನಿ. ನನ್ನ ಪ್ರೀವಿಯಸ್ ಹೇರ್ ಫೋಟೋನ ನಾನು ಇಲ್ಲಿ ಹಾಕ್ತೀನಿ, ನೀವು ನೋಡಿ. ಇಲ್ಲಿ ನೋಡಿ, ಶೈನಿಂಗ್ ಇರುತ್ತೆ ಹೇರ್ಸು. ಹಾಗೆ ಉದ್ದನೂ ಬೆಳೆದಿದೆ ತುಂಬಾ. ನನಗೆ ಇಷ್ಟು ಉದ್ದ ಇರಲಿಲ್ಲ ಕೂದಲು, ತುಂಬಾ ಚಿಕ್ಕದಿತ್ತು ಕೂದಲು. ಸೊ ಕೂದಲು ಉದ್ದನೂ ಬೆಳೆಯುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಸೊ ಒಂದು ಸರಿ ನೀವು ಜಾಸ್ತಿ ಕ್ವಾಂಟಿಟಿ ಅಲ್ಲದೆ ಸ್ವಲ್ಪ ಕ್ವಾಂಟಿಟಿ, ಒಂದು 100 grams ಹಾಗೆ ಬೈ ಮಾಡಿಬಿಟ್ಟು ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಯಿತು ಅಂತಂದರೆ ನೀವು ಕಂಟಿನ್ಯೂನ ಮಾಡಿ. ಸೊ ಒಂದು ಒಳ್ಳೆ ಟಿಪ್ಸ್ ಕೊಟ್ಟರೆ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ವಿಷಯಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿದ್ರೆ ನಾನು ರಿಪ್ಲೈ ಖಂಡಿತ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಚಾನಲ್ನ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ವಲ್ಪನೇ ಗ್ರೋ ಆಗ್ತಿದೆ ಚಾನಲ್ಲು, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.